ಹಲೋ, ನಮಸ್ತೆ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಬೇಕಂತಿದ್ನಂದ್ರೆ ನೋಡೋಣ ಬರ್ರಿ. ಈಗ ವಿಡಿಯೋ ಯೂಟ್ಯೂಬ್ದಾಗೆ ಅಪ್ಲೋಡ್ ಮಾಡ್ಬೇಕಂತೇಳಿ ಅಪ್ಲೋಡ್ ಮಾಡತ್ತೇನೆ ರೀ. ಯಾರೆಲ್ಲ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ರೀ. ಮತ್ತು ಈಗೊಂದು ನಿಮ್ಮ ಜೊತೆ ಯೇಸು ಕ್ರಿಸ್ತರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಚ್ಛಿಸ್ತೀನಿ ರೀ. ದಿನಾಲೂ ಯೇಸು ಕ್ರಿಸ್ತಂದ ಚರಿತ್ರೆ ಓದ್ತಾ ಬಂದಿದ್ದೀನಿ ರೀ. ಯೇಸು ಕ್ರಿಸ್ತಂದು ಯಾವಾಗ ಚರಿತ್ರೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ಆವಾಗಿನಿಂದ ನನ್ನ ಕುಟುಂಬದಲ್ಲಿ ನೆಮ್ಮದಿಯಾಗಿದ್ದೀನಿ ರೀ. ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಜೊತೆ ಕೂತೀನಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ನಾನು ದಿನಾಲೂ ಓದುವ ವಾಕ್ಯಗಳು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕರ್ಲಾತೀನಿ ರೀ. ಯಾಕಂದ್ರೆ ಯೇಸು ಕ್ರಿಸ್ತ ನಮಗೆ ಒಳ್ಳೇದು ಮಾಡ್ಯಾನಂದ್ರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಇಚ್ಛೆ ಐತಿ. ಯೇಸು ಕ್ರಿಸ್ತರಿಂದ ನೆಮ್ಮದಿಯಾಗಿದ್ದೀನಿ. ಯಾವ ವಾಕ್ಯಗಳಿಂದ ನಾನು ನೆಮ್ಮದಿಯಾಗಿದ್ದೀನಿ ಅನ್ನೋದು ದಿನ ಒಂದೊಂದು ವಾಕ್ಯ, ಯಾವ ವಾಕ್ಯದಿಂದ ನನಗೆಲ್ಲ ಸಫಲ ಆಗ್ಯದ ಹೇಳ್ಕೊತೀನಿ ರೀ. ನಿಮ್ಮ ಜೊತೆ ದಿನ ಒಂದೊಂದು ವಾಕ್ಯ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕಂತ ಇಚ್ಛೆ ಮಾಡೀನಿ ರೀ. ನಿಮ್ಮ ಇಷ್ಟ ಇದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿರಿ. ನನ್ನನ್ನು ಹೀಗೆ ಬೆಳೆಸ್ತಾ ಇದ್ದೀರಿ. ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಚ್ಛಪಡ್ತೀನಿ ರೀ. ನೀವು ನನ್ನ ಜೊತೆಯಲ್ಲಿದ್ದರೆ ದಿನಾಲೂ ಒಂದೊಂದು ಯೇಸು ಕ್ರಿಸ್ತರು ನನ್ನ ಜೀವನದಲ್ಲಿ ಮಾಡಿದ ಅದ್ಭುತಗಳ ಬಗ್ಗೆ ವಾಕ್ಯಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕನ್ನೋ ಇಚ್ಛೆ ಐತ್ರಿ. ಹಾಗಾದ್ರೆ ಯಾವ ವಾಕ್ಯಕ್ಕೆ ಹೆಚ್ಚು ಯಾವಾಗಲೂ ಬರೆಯೋದಾಗಲಿ ಓದೋದಾಗಲಿ ಯಾವ ವಾಕ್ಯ ಹೆಚ್ಚು ಇದು ಮಾಡಿ ಅನ್ನೋದು ಇವತ್ತು 2 ವಾಕ್ಯ ನಿಮ್ಮೊಂದಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ರೀ. ನಾನು ಅವು ಯಾವ್ಯಾವ ವಾಕ್ಯ 2 ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ. ಏನೇ ಕೆಲಸ ಮಾಡಲಿ ಎಲ್ಲ ಕೆಲಸ ಮಾಡ್ಕೋತಾನೆ ಅಪ್ಪನ ನಾಮಸ್ಮರಣೆ ಮಾಡ್ಕೋತಿದ್ದೀನಿ. ನನಗೆ ಯಾವುದೇ ಕೊರತೆ ಇಲ್ಲ. ಹಾಗೆ ನೀವು ಅಪ್ಪನ ಧ್ಯಾನ ಮಾಡ್ಕೋತ ಕೆಲಸ ಮಾಡಿರಿ. ನಿಮಗೂ ಯಾವುದೂ ತೊಂದರೆ ಇರಲ್ಲ. ಯಾವುದೋ ಕಷ್ಟ ಅನ್ನೋದೆಲ್ಲ ಈ ಸ್ವಲ್ಪ ಪರಿಹಾರ ಮಾಡ್ತಾರೆ. ಆ 2 ವಾಕ್ಯಗಳು ಯಾವಂತ ಹೇಳ್ತೀನಿ ನೋಡ್ರಿ. ಈಗ ಯೇಸು ಕ್ರಿಸ್ತಗ ಸಾಸಿವೆ ಕಾಳಷ್ಟು ನಂಬಿದ್ರೆ ಸಾಕ್ರಿ ಅಪ್ಪ ನಾವು ಬೇಡ್ಕೊಂಡು ಕೆಲಸ ಎಲ್ಲ ಮಾಡ್ತಾರತ್ತ. ಅದು ನಿಜ ಅಂತ ನಾನು ನಂಬಿ ನಡೆದಿದ್ದೀನಿ ರೀ. ನೀವು ನಂಬೋದು ಬಿಡೋದು ನಿಮ್ಮ ಇಷ್ಟ ರೀ. ಹೇಳೋ ಕರ್ತವ್ಯ ಐತಿ, ಹೇಳ್ತೀನಿ ರೀ. ಯಾಕಂದ್ರೆ ಯಾವುದೇ ನಮ್ಮಲ್ಲಿದ್ದ ಜ್ಞಾನ ನಿಮ್ಮೊಂದಿಗೆ ಹಂಚ್ಕೋಬೇಕ್ರಿ. ಯಾಕಂದ್ರೆ ನಿಮಗೂ ಅದರಿಂದ ಏನಾದರೂ ಹೆಲ್ಪ್ ಆದ್ರೆ, ಸಹಾಯ ಆದ್ರೆ ಅದು ನನಗೆ ಅಷ್ಟೇ ಸಾಕನ್ನೋ ಇಚ್ಛೆ ನಂದೈತ್ರಿ. ಅದ್ರ ಸಲುವಾಗಿ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ರೀ. ಆ 2 ವಾಕ್ಯಗಳು ಯಾವಂದ್ರೆ ದಿನಾಲೂ ಬರಿತಾ ಇದ್ದೀನಿ ರೀ. ಯೇಸು ರಕ್ತಕ್ಕೆ ಜಯವಾಗಲಿ, ಯೇಸು ರಕ್ತಕ್ಕೆ ಜಯವಾಗಲಿ ಅಂತ ಬರಿತಾ ಇದ್ದೀನಿ ರೀ. ಈಗ 5,000 ಮುಂದೆ ಆಗ್ಯವ್ರು ನಾನು ಬರ್ದೀನಿ ರೀ ಅಷ್ಟು ಸಾರಿ. ಮತ್ತು ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ ಅಂತ ಯಾವಾಗಲೂ ಬಾಯಲ್ಲಿ ನಾಮಸ್ಮರಣೆ ಮಾಡ್ತಾ ಇರ್ತೀನಿ ರೀ. ನನ್ನ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲ. ಅಪ್ಪನಿಂದ ನೆಮ್ಮದಿಯಾಗಿದ್ದೀನಿ ರೀ. ನೀವು ಈ 2 ವಾಕ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ, ನೆಮ್ಮದಿಯಾಗಿರ್ರಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ರೀ. ನನ್ನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ನಕ್ಕಿ ತಿಳಿಸ್ರಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ. ದಿನಾಲೂ 2 ಅಪ್ಪಂದು ವಾಕ್ಯ ನಿಮ್ಮೊಂದಿಗೆ ಹಂಚ್ಕೋಬೇಕನ್ನೋ ಇಚ್ಛೆ ನಂದೈತ್ರಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಂತೂ ನಂಬಿದ್ದೀನಿ ರೀ. ನಿಮ್ಗೆ ಅಪ್ಪ ಏಸಪ್ಪನ ಮ್ಯಾಗ ನಂಬಿಕೆ ಇದ್ದರೆ ನಿಜವಾಗ್ಲೂ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ನಮಸ್ತೆ, ಆಲ್ ದ ಬೆಸ್ಟ್.